ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಈ ಸಬ್ಜೆಕ್ಟ್ ಮೇಲೆ ಇಲ್ಲಿ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 4 ಏನಿದೆಯಲ್ಲ, ಸೊ ಈ ಕ್ವಶನ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ 5 ಮಾರ್ಕ್ಸ್ಗೆ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು 2 ಕ್ವಶನ್ ಅನ್ನ ಸಾಲ್ವ್ ಮಾಡ್ತೇನೆ 5 ಮಾರ್ಕ್ಸ್. ಓಕೆ, ಫ್ರಮ್ ದ ಫಾಲೋವಿಂಗ್ ಡಾಟಾ ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ ಅಂತ ಹೇಳ್ತಾರೆ. ನೀವು ಕರೆಂಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ರಿ, ಕ್ವಿಕ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ. ದಿಸ್ ಕ್ವಶನ್ ಈಸ್ ಬೇಸ್ಡ್ ಆನ್ ರೇಷಿಯೋ. ಓಕೆ, ರೇಷಿಯೋ ಅಂತೇಳಿ ಯೂನಿಟ್ ಇದೆ ನೋಡ್ರಿ, ಆ ಒಂದು ಯೂನಿಟ್ ಇಂದ ಈ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಕರೆಂಟ್ ಅಸೆಟ್ಸ್ 6 lakh rupees ಕೊಟ್ಟಿದ್ದಾರೆ, ಇನ್ವೆಂಟ್ರಿ 1,50,000, ಕ್ಯಾಶ್ ಅಂಡ್ ಬ್ಯಾಂಕ್ ಅಂತೇಳಿ 50,000, ಡೆಟರ್ಸ್ 2 lakh rupees, ಬಿಲ್ಸ್ ರಿಸೀವಬಲ್ 1 lakh rupees, ಕರೆಂಟ್ ಲ್ಯಾಬಿಲಿಟಿ 3 lakh rupees. ಓಕೆ, ಇಷ್ಟ ಇದೆ ಪ್ರಾಬ್ಲಮ್. ಜಸ್ಟ್ ಈಗ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ವಿ ಹ್ಯಾವ್ ಟು ಮೆನ್ಷನ್. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ ಅಂತ ಹಾಕಬೇಕು. ನಮ್ಗೆ ಕೇಳಿದಾರಲ್ಲ ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋನ ಕೇಳಿದ್ದಾರೆ. ಸೊ ದ್ಯಾಟ್ ರೀಸನ್ ನೀವೇನು ಮಾಡ್ರಿ, ಇಲ್ಲಿ ಕರೆಂಟ್ ರೇಷಿಯೋ ಅಂತ ಹಾಕ್ರಿ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಲಿಟಿಯನ್ನು ತೆಗೆದುಕೊಳ್ಬೇಕು. ಹಾಗಾದ್ರೆ ಕರೆಂಟ್ ಅಸೆಟ್ಸ್ ಅಂತೇಳಿ ಡೈರೆಕ್ಟ್ ಆಗಿ ಕೊಡುವುದರಿಂದ ಡೈರೆಕ್ಟ್ ಆಗಿ ವಿ ಹ್ಯಾವ್ ಟು ಮೆನ್ಷನ್ 6 lakh rupees ಕರೆಂಟ್ ಅಸೆಟ್ಸ್. ಓಕೆ, ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಕೂಡ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 3 lakh rupees. ವಿ ಹ್ಯಾವ್ ಟು ಮೆನ್ಷನ್ 3 lakh rupees. 6 lakh ಡಿವೈಡೆಡ್ ಬೈ 3 lakh ಮಾಡಿದಾಗ 2 ಅಂತ ಹೇಳಿ ಬರುತ್ತೆ, ಇಷ್ಟು 1 ಅಂತ ಹಾಕ್ಬೇಕು ನಾವು. ಓಕೆ, ಸೊ ಈ ತರ ಈ ಪ್ರಾಬ್ಲಮ್ ಈಗ ಕರೆಂಟ್ ರೇಷಿಯೋನ ಸಾಲ್ವ್ ಮಾಡಬೇಕು. ಓಕೆ, ದೆನ್ ಕ್ವಿಕ್ ರೇಷಿಯೋ. ಸೊ ಕ್ವಿಕ್ ರೇಷಿಯೋಗೆ ಬಂದಾಗ ಇಲ್ಲಿ ಕ್ವಿಕ್ ಅಸೆಟ್ಸ್ ಅಂತ ಹೇಳಿ ನೋಡ್ರಿ, ಕ್ವಿಕ್ ಅಸೆಟ್ಸ್ ಇನ್ನೊಂದು ನೇಮ್ ಏನಂದ್ರೆ ಕರೆಂಟ್ ಅಸೆಟ್ಸ್ ಅಂತಾರ ಅದಕ್ಕೆ. ಸೊ ಕ್ವಿಕ್ ಲಯಬಿಲಿಟಿಯನ್ನ ತೆಗೆದುಕೊಳ್ಬೇಕು, ಕ್ವಿಕ್ ಲಯಬಿಲಿಟಿ. ಓಕೆ, ಸೊ ಬಟ್ ಕ್ವಿಕ್ ಅಸೆಟ್ಸ್ದಾಗ 1 ಪಾಯಿಂಟ್ ನೀವು ನೆನಪಿಟ್ಕೋರಿ. ಕ್ವಿಕ್ ಅಸೆಟ್ಸ್ದಾಗ ಏನು ಮಾಡ್ಬೇಕಂದ್ರೆ, ಸೊ ಇಲ್ಲಿ ಸೊ ಈಗ ನೋಡ್ರಿ 6 lakhದಲ್ಲಿ ಮೈನಸ್ 1,50,000 ಮಾಡಬೇಕು. ಓಕೆ, ಇನ್ವೆಂಟ್ರಿಯನ್ನ ಯಾವಾಗಲೂ ಸ್ಟಾಕನ್ನು ಲೆಸ್ ಮಾಡಬೇಕು. ಕ್ವಿಕ್ ಕರೆಂಟ್ ಅಸೆಟ್ಸ್ದಲ್ಲಿ ಈಗ 6 lakh ಇದೆಯಲ್ಲ, ಸೊ ಇದರಲ್ಲಿ ಇನ್ವೆಂಟ್ರಿ ಲೆಸ್ ಮಾಡಬೇಕು 1,50,000. ನಿಮಗೆಲ್ಲ ಫಾರ್ಮುಲಾ ಗೊತ್ತಿದೆ ಯಾವ್ದು, ನಾನು ಡೈರೆಕ್ಟ್ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ 6 lakh ಮೈನಸ್ 1,50,000 ಮಾಡ್ರೆ, ಸೊ ರಿಮೈನಿಂಗ್ ಎಷ್ಟು ಬರುತ್ತೆ 4,50,000. ಸೊ ಯು ಹ್ಯಾವ್ ಟು ಮೆನ್ಷನ್ ಕ್ವಿಕ್ ಅಸೆಟ್ಸ್ 4,50,000. ಹಾಗಾದ್ರೆ ಕರೆಂಟ್ ಲಯಬಿಲಿಟಿ ಎಷ್ಟಿದೆ ನೋಡ್ರಿ, ಆಲ್ರೆಡಿ ಇಲ್ಲಿದೆ ನೋಡಿ, ಕರೆಂಟ್ ಲಯಬಿಲಿಟಿ 3 lakh rupees. ಓಕೆ, 3 lakh rupees ಅನ್ನ ಮೆನ್ಷನ್ ಮಾಡ್ರೆ, ಸೊ ಎಷ್ಟು ಬರುತ್ತೆ 1.5 ಅಂತ ಹೇಳಿ ಬರುತ್ತೆ, ಇಷ್ಟು 1 ಅಂತ ಹಾಕ್ಬೇಕು. ಓಕೆ, ಹಂಗಾದ್ರೆ ಕರೆಂಟ್ ಅಸೆಟ್ಸ್ ಎಷ್ಟು ಕರೆಂಟ್ ರೇಷಿಯೋ ಎಷ್ಟು ಬಂದಿದೆ 2 ಪಾಯಿಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಕ್ವಿಕ್ ರೇಷಿಯೋ ಎಷ್ಟು ಬಂದಿದೆ 1.5 ಅಂತ ಹೇಳ್ಬೋದು. ಓಕೆ, ಸೊ ಈ ತರ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ರೆ ಸಿಂಪಲ್ ಕ್ಲೋಸ್ ಆಯ್ತು. ಈಗ ಸಪೋಸ್ ಇನ್ ಕೇಸ್ ಕರೆಂಟ್ ಅಸೆಟ್ಸ್ ಅನ್ನ ಡೈರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಡೈರೆಕ್ಟ್ ಆಗಿ ಕೊಟ್ರ ಅಂದ್ರೆ ಸೊ ನೀವು ಯು ಹ್ಯಾವ್ ಟು ಕನ್ಸಿಡರ್. ಸೊ ಕರೆಂಟ್ ಅಸೆಟ್ಸ್ ಡೈರೆಕ್ಟ್ ಆಗಿ ಕೊಟ್ರ ಅಂದ್ರೆ ಅದನ್ನ ತೆಗೆದುಕೊಳ್ರಿ, ಕರೆಂಟ್ ಲಯಬಿಲಿಟಿ ಡೈರೆಕ್ಟ್ ಆಗಿ ಕೊಟ್ರ ಅಂದ್ರೆ ಕರೆಂಟ್ ಲಯಬಿಲಿಟಿನ ತೆಗೆದುಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 5 ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ಹೇಳ್ತಾರೆ ನೋಡ್ರಿ, ಫ್ರಾಮ್ ದ ಫಾಲೋವಿಂಗ್ ಡಾಟಾ ಕ್ಯಾಲ್ಕುಲೇಟ್ ಟ್ರೆಂಡ್ ಪರ್ಸೆಂಟೇಜ್ ಅಂತ ಹೇಳ್ತಾರೆ. ಓಕೆ, ಸೊ ಕಂಪ್ಯಾರಿಟಿವ್ ಅನಾಲಿಸಿಸ್, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಕಾಮನ್ ಸೈನ್ಸ್ ಸ್ಟೇಟ್ಮೆಂಟ್, ಟ್ರೆಂಡ್ ಅನಾಲಿಸಿಸ್ ಅಂತ ಹೇಳಿ ಯೂನಿಟ್ ಇದೆ ನೋಡ್ರಿ. ಸೊ ಅಲ್ಲಿ ಟ್ರೆಂಡ್ ಪರ್ಸೆಂಟೇಜ್ ಬಗ್ಗೆ ಕೇಳಿದ್ದಾರೆ. ಈಗ ಟೇಕಿಂಗ್ 2021 ಆಸ್ ದ ಬೇಸ್ ಇಯರ್ ಅಂತ ಹೇಳ್ತಾರೆ. ಹಂಗಾದ್ರೆ ಬೇಸ್ ಇಯರ್ ಒಂದು ಇಟ್ಕೋರಿ ಅಂತ ಹೇಳಿದಾರೆ. ಯಾವ ಇಯರ್ ಬೇಸ್ ಇಟ್ಕೋ ಅಂತ ಹೇಳಿದಾರೆ ಅವರ 2021. ಓಕೆ, ಸೊ ಈಗ ಪರ್ಟಿಕ್ಯುಲರ್ಸ್ 31/3/2021, 31/3/2022, 31/3/2023. ಓಕೆ, ಸೊ ನಿಮ್ಗೆ 3 ಇಯರ್ ಅನ್ನ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ. ಈಗ ಸೇಲ್ಸ್ ಅನ್ನ ಕೊಟ್ಟಿದ್ದಾರೆ, ಪ್ರತಿಯೊಂದು ಇಯರ್ದಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ. ಇಲ್ಲಿ 60,000 ಇದೆ, ಇಲ್ಲಿ 80,000 ಇದೆ, ಇಲ್ಲಿ 1 lakh rupees ಇದೆ. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ ಅನ್ನು ಕೂಡ ಕೊಟ್ಟಿದ್ದಾರೆ 30,000, 50,000, ನೆಕ್ಸ್ಟ್ 60,000 ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ 10,000, 15,000, ನೆಕ್ಸ್ಟ್ 20,000. ಓಕೆ, ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾರೆ 5,000, 6,000, 8,000 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ 3,000, 4,000, ನೆಕ್ಸ್ಟ್ 2,000 ಕೊಟ್ಟಿದ್ದಾರೆ. ಓಕೆ, ಸೊ ಏನಿಲ್ರಿ, ಜಸ್ಟ್ ನೀವು ಇದೇ ಇನ್ಫಾರ್ಮೇಶನ್ ಅನ್ನ ಜಸ್ಟ್ ಒಂದು ಫಾರ್ಮ್ಯಾಟ್ ಹಾಕಿ ಪರ್ಸೆಂಟೇಜ್ ತೆಗೆದ್ರೆ ಮುಗಿದು ಹೋಯ್ತು. ಅಲ್ಲೇ ಟ್ರೆಂಡ್ ಪರ್ಸೆಂಟೇಜ್
ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು. ಓಕೆ, ಸೊ ಈಗ ನೋಡ್ರಿ ಜಸ್ಟ್ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ರಿ. ಸೊ ನೆಕ್ಸ್ಟ್ ಒಂದು ಲೈನ್ ಬರೀರಿ ಈ ಥರ, ಟ್ರೆಂಡ್ ಪರ್ಸಂಟೇಜ್ ಸ್ಟೇಟ್ಮೆಂಟ್ ಅಂತ ಹಾಕ್ರಿ ಇನ್ ಲೈನ್ ವಿತ್ ಕಂಪನೀಸ್ ಆ್ಯಕ್ಟ್. ಓಕೆ, ಕಂಪನೀಸ್ ಆ್ಯಕ್ಟ್ 2013 ಶೆಡ್ಯೂಲ್ 3 ಫಾರ್ಮ್ಯಾಟ್ ಪ್ರಕಾರ. ಸೊ ನಾವು ಬೇಸ್ ಇಯರ್ 2020-21 ಇಟ್ಕೋತೀವಿ ಅಂತ ಹೇಳಿದ್ದಾರೆ. ಹಂಗಾರೆ ಇಲ್ಲಿ ಹೇಳಿದಾರೆ ನೋಡಿ, 2021 ಈಸ್ ಅ ಬೇಸ್ ಇಯರ್ ಅಂತ ಕೊಟ್ಟಿದಾರಲ್ಲ ಪ್ರಾಬ್ಲಮ್ದಲ್ಲಿ. ಸೊ ದ್ಯಾಟ್ ರೀಸನ್ 2021 ಸೊ ಅಂದ್ರೆ 2020-21 ಏನಾಯ್ತದ ಬೇಸ್ ಇಯರ್ ಅಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಅಲ್ಲಿ 100 ಮೆನ್ಷನ್ ಮಾಡ್ಕೋಬೇಕು. ಓಕೆ, 100 ಅಜ್ಯೂಮಿಂಗ್ ಮಾಡ್ಕೊಂಡ ಪಾಯಿಂಟ್ ಔಟ್ ಮಾಡಬೇಕು. ನೆಕ್ಸ್ಟ್ ಈ ಥರ ಫಾರ್ಮ್ಯಾಟ್ ಹಾಕ್ರಿ, ಪರ್ಟಿಕ್ಯುಲರ್ಸ ಇಯರ್ ವೈಸ್ ಅಮೌಂಟ್ ಅಂತ ಹಾಕ್ರಿ, ಇಯರ್ ವೈಸ್ ಟ್ರೆಂಡ್ ಪರ್ಸಂಟೇಜ್ ಹಾಕ್ರಿ. ಭಾಳ ಸಿಂಪಲ್ ಇದೆ ರೀ ಪ್ರಾಬ್ಲಮ್. ಜಸ್ಟ್ ಪರ್ಸಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗಿದು ಹೋಯ್ತು. ಓಕೆ, ಸೊ ಫಸ್ಟ್ ಈಗ ಕೊಡ್ರಿ ಇಲ್ಲಿ ರೆವೆನ್ಯೂ ಫ್ರಾಮ್ ಆಪರೇಷನ್ಸ್ ಅಂತ ಕೊಡ್ರಿ. ಸೊ ಇದು ಸೇಲ್ಸ್ ಇರೋದ್ರಿಂದ ರೆವೆನ್ಯೂ ಫ್ರಾಮ್ ಆಪರೇಷನ್ಸ್ದಾಗ ಸೇಲ್ಸನ್ನು ವ್ಯಾಲ್ಯೂ ತೆಗೆದುಕೊಳ್ರಿ. ಸೊ ಪ್ರತಿಯೊಂದು ಇಯರ್ದಾಗ ತೆಗೆದುಕೊಳ್ರಿ. ಇಲ್ಲಿ 60,000 ತೆಗೆದುಕೊಳ್ರಿ. ಸೊ ಇಲ್ಲಿ 80,000 ತೆಗೆದುಕೊಳ್ರಿ. ಸೊ ಇಲ್ಲಿ ನಂತರ 1 lakh rupees ತೆಗೆದುಕೊಳ್ರಿ. ಓಕೆ, 1 lakh rupees ಫಸ್ಟ್ ಇವನ್ನೆಲ್ಲ ಮೆನ್ಷನ್ ಮಾಡೋಣ. ನಂತರ ನಿಮಗೆ ನಾನು ಪರ್ಸಂಟೇಜನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೋ ನಂತರ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಕಾಸ್ಟ್ ಆಫ್ ಸೇಲ್ಸನ್ನು ತೆಗೆದುಕೊಳ್ರಿ. ಇಲ್ಲಿ ಎಕ್ಸ್ಪೆನ್ಸಸ್ ಅಂತ ಹಾಕ್ರಿ. ಸೊ ಎಕ್ಸ್ಪೆನ್ಸಸ್ಸನ್ನು ಏನು ಮಾಡಬೇಕು, ರೆವೆನ್ಯೂ ಫ್ರಾಮ್ ಆಪರೇಷನ್ದಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಮೈನಸ್ ಮಾಡಬೇಕು, ಅಂದ್ರೆ ಲೆಸ್ ಮಾಡಬೇಕು. ಸೊ ದ್ಯಾಟ್ ರೀಸನ್ ಎಕ್ಸ್ಪೆನ್ಸಸ್ ಅಂತೇಳಿ ಹೆಡ್ಡಿಂಗ್ ಕೊಡ್ರಿ. ಸೊ ನೆಕ್ಸ್ಟ್ ಎಕ್ಸ್ಪೆನ್ಸಸ್ದಾಗ ಫಸ್ಟ್ ಕಾಸ್ಟ್ ಆಫ್ ಸೇಲ್ಸನ್ನು ಹಾಕ್ರಿ. ಸೇಮ್ ಆಸ್ ಇಟ್ ಈಸ್ ಪ್ರಾಬ್ಲಮ್ದಾಗ ಏನು ಕೊಟ್ಟಾರಲ್ಲ ಅದನ್ನ ಮೆನ್ಷನ್ ಮಾಡ್ಕೋತವ್ರಿ. ಇಲ್ಲಿ 30,000, ಇಲ್ಲಿ 50,000, ನೆಕ್ಸ್ಟ್ ಇಲ್ಲಿ 60,000. ಯು ಹ್ಯಾವ್ ಟು ಮೆನ್ಷನ್ 30,000, 50,000, 60,000. ಓಕೆ, ನೆಕ್ಸ್ಟ್ ನೋಡಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಇಟ್ ಈಸ್ ಆಲ್ಸೋ ಎಕ್ಸ್ಪೆನ್ಸಸ್. ಸೊ 10,000, 15,000, 20,000. ಓಕೆ, 10,000, 15,000, 20,000 ಮೆನ್ಷನ್ ಮಾಡ್ರಿ. ದೆನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 5,000, 6,000, 8,000. ಓಕೆ, ಇದು ಮೆನ್ಷನ್ ಮಾಡ್ರಿ. 5,000, 6,000, 8,000 ಮೆನ್ಷನ್ ಮಾಡ್ರಿ. ದೆನ್ ಲಾಸ್ಟ್ಗೆ ಅದರ್ ಎಕ್ಸ್ಪೆನ್ಸಸ್ 3,000, 4,000, ನೆಕ್ಸ್ಟ್ 2,000. ಓಕೆ, ಯು ಹ್ಯಾವ್ ಟು ಮೆನ್ಷನ್. ಫಸ್ಟ್ ಎಷ್ಟಿದೆ ನೋಡ್ರಿ, 3,000 ಇದೆಲ್ಲ, 3,000, 4,000, 2,000 ಮೆನ್ಷನ್ ಮಾಡ್ರಿ. ಇವನಷ್ಟ ಟೋಟಲ್ ಮಾಡ್ರಿ. ಯಾವ್ರೆ ಇಲ್ಲಿಂದ ಇಲ್ಲಿವರೆಗೆ ಎಕ್ಸ್ಪೆನ್ಸಸ್ ಎಲ್ಲ ಟೋಟಲ್ ಮಾಡ್ಕೊರಿ. ಎಷ್ಟು ಬರುತ್ತೆ ಅಂದ್ರೆ 30,000, 10,000, 5,000, 3,000 ಮಾಡಿದಾಗ 48,000. ನೆಕ್ಸ್ಟ್ 50,000, 15,000, 6,000, 4,000 ಮಾಡಿದಾಗ 75,000. ನೆಕ್ಸ್ಟ್ 60,000, 20,000, 8,000, 2,000 ಮಾಡಿದಾಗ 90,000. ಓಕೆ, ದೆನ್ ಸೊ ಇದು ಟೋಟಲ್ ಎಕ್ಸ್ಪೆನ್ಸಸ್ ಆಯಿತು. ಸೊ ಇವಾಗ ಪಾಯಿಂಟ್ ನೆಟ್ ಪ್ರಾಫಿಟ್. ಓಕೆ, 1 - 3 ಮಾಡಬೇಕು. ಓಕೆ, 1 - 3 ಅಥವಾ ಸೊ ಇಲ್ಲಿ ನೀವು ರೋಮನ್ ಲೆಟರ್ ಕೊಟ್ಟಿರಿ ಅಂದ್ರೆ ಇದಕ್ಕೆ ಫಸ್ಟ್, ಇದು ಸೆಕೆಂಡ್, ಇದಕ್ಕೆ 3, ಇದಕ್ಕೆ 4 ಅಂತ ಕೊಡ್ರಿ. ಇಲ್ಲಪ್ಪ ಅಂತಂದ್ರೆ ಡೈರೆಕ್ಟಾಗಿ ನೀವು ಸೊ ಈಗ ಏನು ಮಾಡ್ರಿ, ರೆವೆನ್ಯೂ ಫ್ರಾಮ್ ಆಪರೇಷನ್ದಾಗ ಏನು ಬಂದಿದ್ದಿಲ್ಲ ಅಮೌಂಟ 60,000. ಸೊ ಇದರಲ್ಲಿ 48,000 ಟೋಟಲ್ ಎಕ್ಸ್ಪೆನ್ಸಸ್ ಈ ಇಯರ್ ವೈಸ್ ನೋಡ್ಕೋತ ಹೋಗ್ಬೇಕು. ಓಕೆ, 48,000 ಮೈನಸ್ ಮಾಡ್ರಿ, ಎಷ್ಟು ಬರುತ್ತೆ, 12,000 rupees. ಓಕೆ, ಅಂದ್ರೆ ಈ ಥರ ನೋಡ್ರಿ, ಫಸ್ಟ್ 60,000 ಮೈನಸ್ 48,000. ಓಕೆ, ಸೊ 12,000 ಆಯಿತು. ಓಕೆ, ನೆಕ್ಸ್ಟ್ ನೋಡ್ರಿ 80,000 ಮೈನಸ್ 75,000 ಮಾಡ್ರೆ 5,000 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 1 lakh rupees ಮೈನಸ್ 90,000 ಮಾಡ್ರೆ ಎಷ್ಟು ಬರುತ್ತೆ, 10,000 ಬರುತ್ತೆ. ಓಕೆ, ಇಷ್ಟಾಯಿತು. ಸೇಮ್ ಆಸ್ ಇಟ್ ಈಸ್ ಪ್ರಾಬ್ಲಮ್ದಾಗ ಏನಿದೆಯಲ್ಲ ಸೊ ಅದನ್ನೇ ನಾನು ಬರ್ದಿದ್ದೇನೆ. ಜಸ್ಟ್ ಇಷ್ಟ ಬರಿಬೇಕು. ಸೊ ಇದಾದ ನಂತರ ಟ್ರೆಂಡ್ ಪರ್ಸಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈಗ ಇಯರ್ ವೈಸ್ ಟ್ರೆಂಡ್ ಅಂತ ಹೇಳಿ ಕಾಲಮ್ ಇದೆ ನೋಡ್ರಿ, ಇದನ್ನ ನೋಡ್ಕೋತವ್ರಿ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಪರ್ಸಂಟೇಜನ್ನು ಕೊಟ್ಟಿದ್ದೀರಿ ಈಗ. ಓಕೆ, ಫಸ್ಟಿಗೆ ಹೆಂಗೆ ಮಾಡ್ಬೇಕಂದ್ರೆ, ಸೊ ಈಗ 2020-21. ಓಕೆ, ನಾವಿಲ್ಲಿ ಏನು ತೆಗೆದುಕೊಂಡಿದ್ದೇವೆ 2020-21, ಇಟ್ ಇಸ್ ಅ ಬೇಸ್ ಇಯರ್. ದ್ಯಾಟ್ ರೀಸನ್ ಇದನ್ನು ನೀವು 100 ಇಟ್ಕೋಬೇಕು. ಯಾವಾಗಲೂ 100 ಅಂತೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಈಗ ಹೆಂಗೆ ಮಾಡ್ಬೇಕಂದ್ರೆ 80,000 ಈ ಇಯರ್ ತೆಗೆದುಕೊಳ್ಬೇಕು. 21-22. ಸೊ ಈ ಇಯರ್ 80,000 ಡಿವೈಡೆಡ್ ಬೈ 60,000 ಇಂಟು 100 ಮಾಡಬೇಕು. ಓಕೆ, ಹಿಂಗೆ ಮಾಡ್ರೆ 80,000 ಡಿವೈಡೆಡ್ ಬೈ 60,000 ಇಂಟು 100 ಮಾಡ್ರಿ. ಸೊ ಅವಾಗ ಎಷ್ಟು ಬರುತ್ತೆ ಅಂದ್ರೆ 133.33% ಅಂತ ಹೇಳಿ ಬರುತ್ತೆ. ಓಕೆ, ಸೇಮ್ ನೆಕ್ಸ್ಟ್ ಇಲ್ಲಿ ಏನು ಮಾಡ್ರಿ 1 lakh rupees. ಸೊ ನೆಕ್ಸ್ಟ್ 1 lakh rupees,
ಡಿವೈಡೆಡ್ ಬೈ ಮತ್ತೆ ಇದನ್ನೇ ತೆಗೆದುಕೊಳ್ಬೇಕು, ಬೇಸ್ ಇಯರ್ ಇದನ್ನ ತೆಗೆದುಕೊಳ್ಬೇಕು. 60,000 ಡಿವೈಡೆಡ್ ಬೈ 60,000 ಇಂಟು 100 ಮಾಡ್ಕೊರು. ಓಕೆ, ಸೊ ಅವಾಗ ಎಷ್ಟು ಬರುತ್ತೆ? 166.66 ಅಂತ ಬರುತ್ತೆ. ಸೊ ನೀವು 67 ಅಂತೇಳಿ ಕನ್ಸಿಡರ್ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನು ಪ್ರತಿಯೊಂದು ಪಾಯಿಂಟ್, ಈ ಪಾಯಿಂಟ್ ಆಯಿತು, ಎ ಬಿ ಸಿ ಡಿ ಇವು ಪಾಯಿಂಟ್ ಏನಿದಲ್ಲ ಪ್ರತಿಯೊಂದನ್ನು ನೀವು ಟ್ರೆಂಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬೇಸ್ ಇಯರ್ ಯಾವುದು ಕೊಟ್ಟದಿರಲ್ಲ ಅದನ್ನು ಮೈಂಡ್ದಾಗ ಇಟ್ಕೋರಿ. ಸೊ ಬೇಸ್ ಇಯರ್ 2020-21 ಬೇಸ್ ಇಯರ್ ಕೊಟ್ಟಿದ್ದೇವೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು? 50,000 ಡಿವೈಡೆಡ್ ಬೈ 30,000 ಇಂಟು 100 ಮಾಡಬೇಕು. ಓಕೆ, ಒಂದು ನೋಡ್ರಿ, 50,000 ಡಿವೈಡೆಡ್ ಬೈ 30,000 ಇಂಟು 100 ಮಾಡ್ಕೋಬೇಕು. ಸೊ ಅವಾಗ 166.66 ಅಂತ ಬರುತ್ತೆ. 67 ಅಂತ ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ 60,000 ಡಿವೈಡೆಡ್ ಬೈ 30,000 ಮಾಡ್ರಿ, ಇಂಟು 100 ಮಾಡಿದಾಗ 200 ಬರುತ್ತೆ. ಓಕೆ, ನೆಕ್ಸ್ಟ್ 15,000 ಡಿವೈಡೆಡ್ ಬೈ ನೆಕ್ಸ್ಟ್ 10,000 ಇಂಟು 100 ಮಾಡ್ರಿ, 150 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 20,000 ಡಿವೈಡೆಡ್ ಬೈ 10,000 ಸೊ ಇಂಟು 100 ಮಾಡಿದಾಗ 200 ಬರುತ್ತೆ. ನೆಕ್ಸ್ಟ್ ಹಿಂಗೆ ಮಾಡ್ಕೋತವ್ರಿ. ಇನ್ನೊಂದು ತೋರಿಸ್ತೇನೆ ನೋಡ್ರಿ, 6,000 ಈಗ ಮತ್ತೆ ಏನು ಮಾಡಬೇಕು? 6,000 ಡಿವೈಡೆಡ್ ಬೈ ಸೊ 5,000 ಬೇಸ್ ಇಯರ್ ಅದನ್ನ ಇಟ್ಕೋಬೇಕು. 5,000 ಇಂಟು 100 ಮಾಡಬೇಕು. ಓಕೆ, ಸೊ ಅವಾಗ 120 ಬರುತ್ತೆ. ನೆಕ್ಸ್ಟ್ ನೋಡ್ರಿ, 8,000 ಡಿವೈಡೆಡ್ ಬೈ 5,000 ಇಂಟು 100 ಮಾಡಿದಾಗ 160. ನೆಕ್ಸ್ಟ್ 4,000 ಇಂಟು 4,000 ಡಿವೈಡೆಡ್ ಬೈ 3,000 ಮಾಡ್ರಿ, ಇಂಟು 100 ಮಾಡ್ರಿ. ಸೊ ಅವಾಗ 133.33 ಬರುತ್ತೆ. 2,000 ಡಿವೈಡೆಡ್ ಬೈ 3,000 ಇಂಟು 100 ಮಾಡಿದಾಗ 66.67% ಬರುತ್ತೆ. ಸೇಮ್ ಈಗ 75,000 ನೋಡ್ರಿ, 75,000 ಡಿವೈಡೆಡ್ ಬೈ 48,000 ಇಂಟು 100 ಮಾಡಿದಾಗ ಎಷ್ಟು ಬರುತ್ತೆ? 156.25 ಅಂತ ಬರುತ್ತೆ. ನೆಕ್ಸ್ಟ್ 90,000 ಡಿವೈಡೆಡ್ ಬೈ 48,000 ಮಾಡ್ರೆ 187.50 ಅಂತ ಹೇಳಿ ಬರುತ್ತೆ. ಸೊ 156.25 187.50. ನೆಕ್ಸ್ಟ್ ಲಾಸ್ಟಿಗೆ ನೋಡ್ರಿ, ಈಗ 5,000 ಇದೆ. ಓಕೆ, 5,000 ಡಿವೈಡೆಡ್ ಬೈ 12,000 ಇಂಟು 100 ಮಾಡ್ಕೋಬೇಕು. ಓಕೆ, ಆವಾಗ 41.67 ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 10,000 ಡಿವೈಡೆಡ್ ಬೈ 12,000 ಸೊ ಇಂಟು 100 ಮಾಡಿದಾಗ 83.33 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಈ ಥರ ಟ್ರೆಂಡ್ ಪರ್ಸೆಂಟೇಜ್. ಸೊ ಫಸ್ಟಿಗೆ ನೀವು ಎಲ್ಲ ಇದೆ 2020-21 ಬೇಸ್ ಇಯರ್ ಇಟ್ಕೊಂಡ. ಸೊ ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತ ಹೋಗಿಬಿಡು. ಓಕೆ, ಡಿವೈಡೆಡ್ ಬೈ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಓಕೆ, ಸೊ ಈ ಥರ ಇದನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಇವೆರಡು ಪ್ರಾಬ್ಲಮ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ನೀವು ಕೂಡ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ. ಇಟ್ ಇಸ್ ದ ಬೇಸ್ಡ್ ಆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಇದೆ. ಓಕೆ, ಥ್ಯಾಂಕ್ ಯು ಆಲ್.